ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ದಿವಸ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮಿಂದ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ನಾನು ಫಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಸೆಕೆಂಡ್ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡೋಣ ಬನ್ನಿ ಸ್ನೇಹಿತರೆ, ಯಾವ ರೀತಿಯಲ್ಲಿ ಸೆಕೆಂಡ್ ಸ್ಟೆಪ್ಪು ಫಸ್ಟ್ನೇ ಸ್ಟೆಪ್ನಲ್ಲಿ ಏನೇನು ಮಾಡಿದ್ದೀವೆಲ್ಲ ನಾನು ಫಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಸೆಕೆಂಡ್ ವಿಡಿಯೋದಲ್ಲಿ ಲಾಸ್ಟಿಗೆ ಯಾವ ರೀತಿಯಾಗಿ ಕೊಟೇಶನ್ ಅಥವಾ ಯೋಜನಾ ವರದಿಯನ್ನು ರೆಡಿ ಮಾಡಬೇಕು ಎಲ್ಲ ಮಾಹಿತಿಯನ್ನು ಒಳಗೊಂಡಿದ್ದೀವಿ ಸ್ನೇಹಿತರೆ. ಸೆಕೆಂಡ್ನೇ ವಿಡಿಯೋ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಫಸ್ಟ್ನೇ ಸ್ಟೆಪ್ ಸ್ನೇಹಿತರೆ. ಇಲ್ಲಿ ನಾವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀವಿ ಸ್ನೇಹಿತರೆ. ಸೊ ಹಾಗಾಗಿ ನಾನು ರಿಜಿಸ್ಟರ್ ನಂಬರ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆ ಮೊಬೈಲ್ಗೆ ಬಂದಿರುತ್ತೆ ಸ್ನೇಹಿತರೆ, ಇದು ಯೂಸರ್ ನೇಮ್ ಪಾಸ್ವರ್ಡ್ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ. ಅದು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಾನು ಹಾಕಿ ಓಪನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಥರ ಒಬ್ರದ್ದು ಹಾಕಿದ್ದೀನಿ ಸ್ನೇಹಿತರೆ. ನಾವು ಅಪ್ಲೋಡ್ ಏನೇನು ಮಾಡಬೇಕು, ಇದು ಫೈನಲ್ ಸಬ್ಮಿಟ್ ಆಗಿದೆ ಸ್ನೇಹಿತರೆ. ಇವರು ಮೆಸೇಜ್ಗೂ ಬಂದಿದೆ, SBIಗೆ ರೆಫರ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿದೆ. ಸೊ ಹಾಗಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಏನೇನು ಅಪ್ಲೋಡ್ ಮಾಡಬೇಕಪ್ಪ ಅನ್ನೋದು ಮುಖ್ಯವಾದದ್ದು ಇದು ಸೆಕೆಂಡ್ನೇ ಭಾಗದಲ್ಲಿ ಸ್ನೇಹಿತರೆ. ಸೊ ಇಲ್ಲಿ ಅಪ್ಲೋಡ್ದಲ್ಲಿ ಏನೇನು ಅಪ್ಲೋಡ್ ಮಾಡಬೇಕನ್ನೋದು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಪಾಸ್ಪೋರ್ಟ್ ಸ್ನೇಹಿತರೆ, ಒಂದು ಕಲರ್ ಇರ್ತಕ್ಕಂಥದ್ದು ಒಂದು ಪಾಸ್ಪೋರ್ಟ್. ಅದೇ ರೀತಿ ಪ್ರಾಜೆಕ್ಟ್ ಪ್ರೊಫೈಲ್ ಅಥವಾ ಸಮ್ಮರಿ ಅಂದರೆ ಯೋಜನಾ ವರದಿ ಅಥವಾ ಕೊಟೇಶನ್ ಅಂತಿರಲ್ಲ ಸ್ನೇಹಿತರೆ, ಕೊಟೇಶನ್ ಕೂಡ ನೀವು ರೆಡಿ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಆಧಾರ್ ಕಾರ್ಡ್ ಸ್ನೇಹಿತರೆ, ಇಲ್ಲಿ ಆಧಾರ್ ಕಾರ್ಡ್ ನಿಮ್ಮದು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ರೂರಲ್ ಏರಿಯಾ ಸರ್ಟಿಫಿಕೇಟ್ ಅಂದರೆ ನೀವು ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿದ್ದರೆ ಸ್ನೇಹಿತರೆ, ನೀವು ರೂರಲ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಹಾಗೆ EDP ಟ್ರೈನಿಂಗ್ ಸರ್ಟಿಫಿಕೇಟ್ ಅಂದರೆ ನೀವು ಯಾವುದೋ ಒಂದು ಭಾಗದಲ್ಲಿ ಅಥವಾ ವಿಭಾಗದಲ್ಲಿ ನೀವು ಟ್ರೈನಿಂಗ್ ಮುಗಿಸಿದರೆ ಯಾವುದಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಮೊಬೈಲ್ ರಿಪೇರಿ ಅಥವಾ ಮತ್ತು ಇನ್ನಿತರ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥ ಟ್ರೈನಿಂಗ್ ಸರ್ಟಿಫಿಕೇಟ್ ಇದ್ದರೆ ಆ ಒಂದು ಕೆಲಸಕ್ಕೆ ಅರ್ಹತೆ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ಆ ಸರ್ಟಿಫಿಕೇಟು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮದು ಏನು ಕ್ವಾಲಿಫಿಕೇಷನ್ ಆಗಿದೆ ಆ ಸರ್ಟಿಫಿಕೇಟ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಇರುತ್ತೆ ಸ್ನೇಹಿತರೆ. ನಾನು ಇನ್ನೊಂದು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಇದು ಪ್ರಿಂಟ್ ಯಾವ ರೀತಿ ಬರುತ್ತೆ ಫೈನಲ್ ಸಬ್ಮಿಷನ್ ಆದಮೇಲೆ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಇಲ್ಲಿ ಫೈನಲ್ ಸಬ್ಮಿಷನ್ ಆದಮೇಲೆ ನಿಮಗೆ ಈ ಥರ ಒಂದು ಹಾಕಿದಂಥ ಒಂದು ರಿಸಿಪ್ಟ್ ಬರುತ್ತೆ ನಿಮಗೆ ಸ್ನೇಹಿತರೆ, ಅಕ್ನಾಲೇಜ್ಮೆಂಟ್ ಸ್ನೇಹಿತರೆ. ಇದು ನೀವು ಏನೇನೆಲ್ಲ ಹಾಕಿರ್ತೀರಿ, ಎಷ್ಟು ಕಿಲೋನು ಎಲ್ಲ ಟೋಟಲಿ ಇದಿರುತ್ತೆ ಸ್ನೇಹಿತರೆ. ಟೋಟಲಿ ರಿಸಿಪ್ಟ್ ಬರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅಪ್ಲಿಕೇಶನ್ನು ಮತ್ತು ಇವೆಲ್ಲವನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. ಇದೆಲ್ಲ ಆದಮೇಲೆ ನೀವು ಅಂದರೆ ಅಪ್ಲೋಡ್ ಮಾಡಿದ ಮೇಲೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾನು ಅಪ್ಲೋಡ್ ಮಾಡಿದ್ಮೇಲೆ ಇದೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಫೈನಲ್ ಆಗಿ ಈ ಥರ ಒಂದು ಪ್ರಿಂಟೌಟ್ ಬರುತ್ತೆ ಸ್ನೇಹಿತರೆ. ಇದು ಇಟ್ಕೋಬೇಕು ಸ್ನೇಹಿತರೆ. ಇಟ್ಕೊಂಡು 3-4 ದಿನದಲ್ಲೇ ನಿಮಗೆ SBI ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ನಿಮ್ಮ ಫೋನಿಗೆ ನೀವು ಯಾವುದು ಫೋನ್ ನಂಬರ್ ಕೊಟ್ಟಿರ್ತೀರಿ ಆ ಫೋನ್ ನಂಬರ್ಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಕಾಂಟ್ಯಾಕ್ಟು SBI ಅಂದರೆ ನೀವು ಯಾವುದು ಒಂದು ಅಕೌಂಟ್ ಕೊಟ್ಟಿರ್ತೀರಿ ಲೋಕಲ್ ಯಾವ ಬ್ಯಾಂಕಿಂದನೇ ಆಗಲಿ ಸ್ನೇಹಿತರೆ, ಆ ಬ್ಯಾಂಕಿನ ಅಡ್ರೆಸ್ ಬರುತ್ತೆ ಸ್ನೇಹಿತರೆ. ನೀವು ಅಲ್ಲಿಗೆ ಹೋಗಿ ದಾಖಲಾತಿಗಳು ಏನೇನು ಕೊಡಬೇಕು ಅನ್ನೋದು ನೀವು SBI ಮ್ಯಾನೇಜರ್ ಜೊತೆ ಮಾತಾಡಿಬಿಟ್ಟು ಕ್ಲಿಯರ್ ಮಾಡಿ ಅವ್ರಿಗೆ ಒದಗಿಸಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಎರಡನೇ ಭಾಗ ನೀವು ಯಾರ್ಯಾರು ನೋಡಿಲ್ಲ ನೋಡಿ ನೀವು ಆಗಿ ಸ್ನೇಹಿತರೆ. ಇದು 5 ಲಕ್ಷದಿಂದ 10 ಲಕ್ಷವರೆಗೆ
ಲೋನ್ ಅಪ್ಲೈ ಮಾಡ್ಬೋದಾದಂಥ ಒಂದು ಸುಂದರ ಅವಕಾಶವಿದೆ. ಸೊ ಎಲ್ಲರೂ ಹಾಕಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನೋಡಿದವರು ಸಣ್ಣ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.